ಭಾರತದ ಮತ್ತೆ ಭಾರತದ ಸಂವಿಧಾನದ ರಿವಿಷನ್ ಬಗ್ಗೆ ಜನ ಮಾತಾಡ್ತಾರೆ. ಭಾರತದ ಸಂವಿಧಾನದ ರಿವಿಷನ್ ಬಗ್ಗೆ ನೀವು ಟಾಯ್ಲೆಟ್ನಾಗ ನಿಂತ್ಕೊಂಡು ಇಬ್ರು ಅಕ್ಕಪಕ್ಕ ಮಾತಾಡ್ಬೋದು, ಯಾರು ನಿಮಗೆ ಬೇಡ ಅನ್ನಂಗಿಲ್ಲ. ಯಾಕೆ ನೀವು ಟಾಯ್ಲೆಟ್ನಾಗ ನಿಂತ್ಕೊಂಡು ನಮ್ಮ ಭಾರತದ ಸಂವಿಧಾನದ ಬಗ್ಗೆ ಮಾತಾಡಕತ್ತೀರಿ ಅಂತೇಳಿ ಯಾರು ನಿಮ್ಗೆ ಅಸಹ್ಯ ಮಾಡೋದಿಲ್ಲ. ಅದೇ ನೀವು ಒಂದು ಬೇರೆ ಒಂದು ಪವಿತ್ರ ಗ್ರಂಥದ ಬಗ್ಗೆ ನೀವು ಮಾತಾಡಬಾರ್ದ ಜಾಗದೊಳಗೆ ನಿಂತು ಅದ್ರ ಹೆಸರು ತಗೊಂಡ್ರೆ ನಿಮ್ಮ ತಲೆ ಕತ್ತರಿಸಿ ಹೋಗಿದ್ದಾರೆ. ಯು ಅಂಡರ್ಸ್ಟ್ಯಾಂಡ್? ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು ಒನ್ ಥಿಂಗ್. ನೀವು ಭಾರತ ಧರ್ಮವನ್ನ ಪಾಲನೆ ಮಾಡಕ್ಕೆ ಚಾಲು ಮಾಡ್ರಿ. ನೀವು ಈಗಾಗಲೇ ಮಾಡಕತ್ತೀರಿ, ನಿಮ್ಗೆ ಇದ್ದೋ ಗೊತ್ತಿಲ್ದನೋ ಭಾರತ ಧರ್ಮವನ್ನ ನೀವು ಪಾಲನೆ ಮಾಡಕತ್ತೀರಿ. ಭಾರತ ಸಂವಿಧಾನವನ್ನ ಸಂಪೂರ್ಣವಾಗಿ ಪಾಲನೆ ಮಾಡಕತ್ತೀರಿ. ಅದನ್ನ ಮನಸ್ಸಿನಾಗ ತಗೋರಿ. ಹೌದು, ನಾ ಪಾಲನೆ ಮಾಡಕತ್ತೀನಿ, ನಾನು ಭಾರತೀಯ ಧರ್ಮವನ್ನ ಪಾಲನೆ ಮಾಡಕತ್ತೀನಿ, ನಾನು ಭಾರತೀಯ ಅಂತೇಳಿ ಪದೇ ಪದೇ ಅನ್ಕೋರಿ. ಸೊ ಭಾರತದಲ್ಲಿ ಕಾಲ ಕಾಲಕ್ಕೆ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಪರಿಷ್ಕಾರವಾಗುವ ಒಂದೇ ಒಂದು ಧರ್ಮ ಗ್ರಂಥ ಯಾವುದು? ಭಾರತದ ಸಂವಿಧಾನ. ಇಂಡಿಯನ್ ರಿಲಿಜನ್ founded on the Constitution of India. Today people are fighting over silly reasons. If everyone follows the laws written under the Constitution of India, then there will not be any disturbance in the country. ನೀವು ಭಾರತದ ಸಂವಿಧಾನವನ್ನ ಪಾಲನೆ ಮಾಡೋದ್ರಿಂದ ಭಾರತದೊಳಗೆ ಯಾವುದೇ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಯಾವುದೋ ಧರ್ಮ ಗ್ರಂಥವನ್ನ ನೀವು ಬೇರೆ ಧರ್ಮ ಗ್ರಂಥವನ್ನ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ, ಈ XYZ ಧರ್ಮ ಗ್ರಂಥವೇ ದೊಡ್ಡ ಶ್ರೇಷ್ಠವಾದಂಥ ಧರ್ಮ ಗ್ರಂಥ ಅಂತ ನೀವು ಹೇಳಿದ್ರೆ, ಈ XYZ ಧರ್ಮ ಗ್ರಂಥ ಅಥವಾ ಈ ABCD ಧರ್ಮ ಗ್ರಂಥನೇ ಶ್ರೇಷ್ಠವಾದಂಥ ಗ್ರಂಥ ಅಂತ ನೀವು ಅಂದ್ರೆ ಭಾರತ ದೇಶದೊಳಗೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತಾವು. ಪೊಲೀಸ್ ಮಂದಿ ಬಂದು ನಿಮ್ಮನ್ನು ಹಿಡ್ಕೊಂಡು ಹೋಗ್ತೈತಿ. ನಿಮ್ಮ ಎದುರಾಳಿಗಳು ನಿಮಗೆ ನಾಯಿಗೆ ಬಡ್ದಂಗ ನುಗ್ಗು ಬಡಿತಾರ. ಆದ್ರೆ ನಾನು ಭಾರತ ಧರ್ಮವನ್ನು ಪಾಲನೆ ಮಾಡ್ತೀನಿ ಅಂತೇಳಿ ನೀವು ಜೈ ಜೈ ಕರ್ನಾಟಕ ಅಂತ ಅಂದ್ಬಿಟ್ರೆ ಅಂದ್ರೆ ಶೆಳಾದೀಪ ಚಲೋ ಮನುಷ್ಯದಿಂದ ನಡಿಪ ನೀರು ಇಂಥ ಜಾಗದಾಗ ಬರಬಾರ್ದು ಅಂತೇಳಿ ಪೊಲೀಸರು ನಿಮ್ಮನ್ನು ಮನೆಗೆ ಕಳಿಸ್ತಾರೆ. ಈ ಭಾರತ ಸಂವಿಧಾನವನ್ನ ತಯಾರು ಮಾಡುವಾಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಆಗ್ತಾವ. ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್ ಅದರ ಸಂಪೂರ್ಣ ಪಠ್ಯ ನಿಮಗ ಇಂಟರ್ನೆಟ್ನೊಳಗೆ ಸಿಗ್ತದ. ಮತ್ತೆ ನನ್ನ ಒಂದು ಪೇಜ್ ಮಾಡೇನಿ, ಡಾಕ್ಟರ್ BR ಅಂಬೇಡ್ಕರ್ ಪಬ್ಲಿಸಿಟಿ ಸೆಂಟರ್ ಅಂತೇಳಿ ನಾನು ಫೇಸ್ಬುಕ್ನಾಗ ಮಾಡೀನಿ. ಮತ್ತೆ ಒಂದು ಬ್ಲಾಗ್ ಸತಿಗೆ ಮಾಡೀನಿ. ಆ ಬ್ಲಾಗ್ನೊಳಗೆ ಈ ಎಲ್ಲ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸಿನ ಎಲ್ಲ ವಾಲ್ಯೂಮ್ಗಳದ್ದು ಲಿಂಕ್ಗಳನ್ನ ನಾನು ಕೊಟ್ಟೇನಿ. ಯಾರು ಬೇಕಾದನ್ನು ತೆಗೆದು ಓದ್ರಿ. ನಮ್ಮ ಪ್ರಿಯಾಂಬಲ್ ಹೆಂಗಿರಬೇಕು, ನಮ್ಮ ಒಳಗಡೆ ಇರುವಂಥ ಆರ್ಟಿಕಲ್ಗಳು ಹೆಂಗಿರ್ಬೇಕು ಅನ್ನೋದ್ರ ಪ್ರತಿಯೊಂದ್ರ ಬಗ್ಗೆ, ಸಂವಿಧಾನದ ಪ್ರತಿಯೊಂದು ಪದದ ಬಗ್ಗೆ, ಪ್ರತಿಯೊಂದು ವಾಕ್ಯದ ಬಗ್ಗೆ, ಸಂವಿಧಾನದ ಧ್ಯೇಯೋದ್ದೇಶಗಳ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಆದ ಮೇಲೆ ಈ ರೀತಿ ಒಂದು ದೊಡ್ಡ ಏನು ನಮ್ಮ ಭಾರತ ದೇಶದ ಪಾರ್ಲಿಮೆಂಟಿನೊಳಗೆ ಕುಂತ್ಕೊಂಡು ಜನ ಡಿಸ್ಕಷನ್ ಮಾಡಿ ಭಾರತದ ಸಂವಿಧಾನವನ್ನ ಹೊರಗೆ ತಗೊಂಡ್ಬಂದಾರ. ಆ ಡಾಕ್ಟರ್ BR ಅಂಬೇಡ್ಕರ್ ಪಬ್ಲಿಸಿಟಿ ಸೆಂಟರ್ನೊಳಗೆ ನಾನು ಡಾಕ್ಟರ್ BR ಅಂಬೇಡ್ಕರ್ ಬರೆದಿರುವಂತ ಎಲ್ಲ ಬರಹಗಳನ್ನ ನಾನು ಲಿಂಕ್ ಕೊಟ್ಟೇನಿ. ಅವ್ರು ಬರೆದಿರುವಂತ ಸುಮಾರು 10,000 ಪುಟಗಳಿಗಿಂತ ಜಾಸ್ತಿ ಏನು ಬರ್ದಾರ ಎಲ್ಲಾನು ಅದ್ರಾಗದಾವು. ನನಗೆ ಇಲ್ಲಿಯ ತನಕ ಸಿಕ್ಕಿರುವಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಎಲ್ಲ ಫೋಟೋಗ್ರಾಫ್ಗಳನ್ನು ಅಲ್ಲೇ ಹಾಕೇನಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಇಲ್ಲಿವರೆಗೆ ಅವರು ಮಾತಾಡಿದಂತ ಮಾತುಗಳ ತುಣುಕುಗಳು, ವಿಡಿಯೋಗ್ರಾಫ್ಗಳು, ಅವುಗಳನ್ನ ಸತಿ ನಾನು ಅಲ್ಲೇ ಹಾಕೇನಿ. ಪ್ಲೀಸ್ ತೆಗೆದು ನೋಡ್ರಿ. ಇನ್ನು 1 ಪೇಜ್ ನೀವು ಯಾವುದೇ ಒಂದು ಸೆಂಟರ್ಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಯೂನಿವರ್ಸಿಟಿಗೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕೈಯಾಗಿರೋ ಮೊಬೈಲ್ನೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಪಬ್ಲಿಸಿಟಿ ಸೆಂಟರ್ ಅಂತ ಟೈಪ್ ಮಾಡಿದ್ರೆ ಯು ವಿಲ್ ಗೆಟ್ ಎವ್ರಿಥಿಂಗ್ ದಟ್ ಈಸ್ ರಿಲೇಟೆಡ್ ಟು ಡಾಕ್ಟರ್ BR ಅಂಬೇಡ್ಕರ್. ನೋಡ್ರಿ,
ನಾನು ನಿಮ್ಗೆ ಹೇಳ್ತೀನಿ, ನಮಗೆ ಅಗದಿ ದೊಡ್ಡ ಗೌರವ, ನಮಗೆ ಭಾರತೀಯರಿಗೆ ಅತ್ಯಂತ ದೊಡ್ಡ ಗೌರವ ಏನಂತಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನವನ್ನ ಅತ್ಯಂತ ಮೇಧಾವಿ, ಮಾನವೀಯತೆ ಉಳ್ಳಂತಹ ಮೇಧಾವಿ, ಅತ್ಯಂತ ವಿದ್ಯೆ ಬುದ್ಧಿ ಉಳ್ಳಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ನಮಗೆ ಕೊಟ್ಟಾರ ಅನ್ನೋದು ನಮ್ಮ ದೊಡ್ಡ ಗರ್ವ ಮತ್ತೆ ಗೌರವ. ನಮ್ಮ ಧರ್ಮ ಗ್ರಂಥವನ್ನ, ನಮ್ಮ ಭಾರತೀಯ ಧರ್ಮ ಗ್ರಂಥವನ್ನ ಯುದ್ಧ ಭೂಮಿಯಲ್ಲಿ ಕುಂತ್ಕೊಂಡು ಬರೆಯಲಿಲ್ಲ. ನಮ್ಮ ಧರ್ಮ ಗ್ರಂಥವನ್ನ ಯುದ್ಧ ಭೂಮಿಯಲ್ಲಿ ಕುಂತ್ಕೊಂಡು ಬರೆದಿಲ್ಲ. ನಮ್ಮ ಧರ್ಮ ಗ್ರಂಥವನ್ನ ಉಣ್ಣಾಕ ಇಲ್ದನ, ತಿನ್ನಾಕ ಇಲ್ದನ, ಬಿಸಿಲಾಗ ಕುಂತ್ಕೊಂಡು ಸಾಯೋದಕ್ಕಿಂತ ಮೊದಲು ಬರೆದಿಲ್ಲ. ನಮ್ಮ ಧರ್ಮ ಗ್ರಂಥದಲ್ಲಿ ವ್ಯಕ್ತಿಗತವಾಗಿ ಕೆಲವೊಂದು ಜನಾಂಗವನ್ನ, ಕೆಲವೊಂದು ಜನರನ್ನ ನಿರ್ನಾಮಗೊಳಿಸುವುದಕ್ಕಾಗಿ ಬರೆದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪಿಯರ್ಸ್ ಟು ಬಿ ಲೈಕ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಜಾತಿ ಜನಾಂಗಗಳಿಗೆ, ರೇಸಸ್ಗಳಿಗೆ ಇದು ಅನುಕೂಲವಾಗುವಂತಹ ಒಂದು ಅತ್ಯುತ್ತಮವಾದಂತಹ ಕಾನ್ಸ್ಟಿಟ್ಯೂಷನ್ ಆಗಿದೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗೆ ಒಬ್ಬರು ಮಹಾನ್ ವ್ಯಕ್ತಿಗಳು ಹೇಳ್ತಾರ, ಆ ಕಾನ್ಸ್ಟಿಟ್ಯೂಯೆಂಟ್ ಡಿಬೇಟ್ ಅಸೆಂಬ್ಲಿ ಒಳಗೆ, in framing the constitution we should remember that whatever plan of progress we make, we should never yield to the proposal of dividing India. India should remain one, thus protecting our past civilization. We may proceed forward and take the greatest part in bringing peace to the world. ಅವರು ಹೇಳ್ತಾರ, ನಾವು ಚಂದಾಗಿ ನಮ್ಮ ದೇಶವನ್ನ ಭಾರತದ ಸಂವಿಧಾನದ ಪ್ರಕಾರ ನಡೆಸಿಕೊಂಡು ಹೋದೆವು ಅಂದ್ರೆ ನಾವು ಒಂದಾಗಿರೋಣ, ಒಂದಾಗಿ ಇರ್ತೇವೆ. ಈ ದೇಶವನ್ನ ಯಾವುದೇ ಕಾರಣಕ್ಕೆ ನಾವು ಎಷ್ಟೇ ಪ್ರೋಗ್ರೆಸ್ ಆದ್ರೂ ಕೂಡ, ನಮ್ಮ ಪ್ಲಾನ್ಗಳು ಏನೇ ಇದ್ರೂ ಕೂಡ ಈ ದೇಶವನ್ನ ಒಡೆಯೋದು ಬೇಡ ಅಂತ ಹೇಳ್ತಾರೆ. ನಾವು ಒಂದಾಗಿ ಇದ್ವಿ ಅಂತಂದ್ರೆ ಕೇವಲ ಭಾರತ ದೇಶಕ್ಕೆ ಅದು ಶಾಂತಿ ಅಲ್ಲ, ಇಡೀ ಪ್ರಪಂಚಕ್ಕೆ ಅದು ಶಾಂತಿ ಅಂತ ಹೇಳ್ತಾರೆ. ಸನ್ಮಾನ್ಯ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅವತ್ತು 26 ನವೆಂಬರ್ 1949 ಒಳಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಳಗ ಒನ್ ಆಫ್ ದ ಲಾಸ್ಟ್ ಸೆಂಟೆನ್ಸಸ್ ವೈಲ್ ಅಕ್ಸೆಪ್ಟಿಂಗ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅವ್ರು ಏನ್ ಹೇಳ್ತಾರ ಅನ್ನೋದನ್ನ ನಾನು ಇಲ್ಲಿ ಹೇಳ್ತೀನಿ. He says, before I close, ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ಬಿಫೋರ್ ಐ ಕ್ಲೋಸ್ I must express my thanks to all the members of this august assembly, from whom I have received not only courtesy, but if I may so also their respect and affection. Sitting in the chair and watching the proceedings from day to day, I have realized, as nobody else could have, with what zeal and devotion the members of the drafting committee and especially its chairman, Dr. Ambedkar, in spite of his indifferent health, have worked. ಅವಾಗ ಅಲ್ಲಿದ್ದಂಥ ಪಾರ್ಲಿಮೆಂಟ್ ಅಲ್ಲಿದ್ದಂಥ ಎಲ್ಲ ಜನರು ಚಪ್ಪಾಳೆ ಹೊಡೆದು ಖುಷಿಯಿಂದ ಪ್ರೋತ್ಸಾಹ ನೀಡ್ತಾರೆ. We could never make a decision which was or could be ever so right as when we put him on the drafting committee and made him its chairman. He has not only justified his selection but has added luster to the work which he has done. In this connection, it would be invidious to make any distinction as among the other members of the committee. I know they have all worked with the same zeal and devotion as its chairman, and they deserve the thanks of the country. ನಾನು ನಿಮ್ಗೆ ಹೇಳ್ತೀನಿ ರೀ, ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ,
ನಾವು ಮಾಡಿದಂಥ ಅತ್ಯಂತ ಶ್ರೇಷ್ಠವಾದಂಥ ಆಯ್ಕೆ ಅಂತಂದ್ರೆ ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಚೇರ್ಮನ್ ಅಂತೇಳಿ ಮಾಡಿದ್ದು ಅಂತ ಹೇಳ್ತಾರೆ. ನಾವು ಇದಕ್ಕಿಂತ ಒಳ್ಳೆಯ ಆಯ್ಕೆನ ಮಾಡ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತೇಳಿ ನನಗೆ ಈಗ ಅನಿಸ್ಲಿಕ್ಕತ್ತದ ಅಂತೇಳಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಆಕ್ಸೆಪ್ಟ್ ಮಾಡ್ಕೊಂಡಂತ 29 ನವೆಂಬರ್ 1949 ತಮ್ಮ ಭಾಷಣವನ್ನ ಮಾಡುವಾಗ ಹೇಳಿದಂತ ಕೊನೆಯ ಮಾತಿದೆ. ಅಂತ ಒಂದು ಪವಿತ್ರವಾದಂತ ಪುಸ್ತಕ, ಇಷ್ಟೆಲ್ಲ ಏನೋ ವಿಚಾರಗಳ ನಡುವೆ ಹುಟ್ಟಿ ಬಂದಂತ ಈ ಕಾನ್ಸ್ಟಿಟ್ಯೂಷನ್, ಇದನ್ನ ನಾನು ಶ್ರೀಕೃಷ್ಣ ತನ್ನ ಧರ್ಮ ಗ್ರಂಥವನ್ನು ಬರೆಯುವಾಗ ಹೇಳಿದಂತ ಮಾತಿನ ಪುಟಾಗ ನಾನು ಹೋಲಿಸ್ತೇನೆ. ಶ್ರೀಕೃಷ್ಣ ಏನ್ ಹೇಳ್ತಾನ, ನನಗ ಅಂಬೇಡ್ಕರ್ ಅವರು ಈ ಅಂಬೇಡ್ಕರ್ ಅವ್ರದ್ದು ಇದು ಏನು ಸ್ಟ್ಯಾಚ್ಯೂ ಇದೆ ಅಲ್ಲ, ಹಿಂಗ ಕೈ ತೋರಿಸ್ಕೊಂಡು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಇಟ್ಕೊಂಡಿರೋಂಥ ಈ ಫೋಟೋಗ್ರಾಫ್ ಇದೆಯಲ್ಲ ಅಥವಾ ಈ ಸ್ಟ್ಯಾಚ್ಯೂನ ನೋಡಿದಾಗ ನನಗೆ ಯಾವಾಗಲೂ ಅನ್ನಿಸ್ತದ ಅಂಬೇಡ್ಕರ್ ಅವರು ಹೇಳಲಿಕ್ಕತ್ತಾರ ಅಂತ ಅನ್ನಿಸ್ತದ. ಅದನ್ನ ನಾನು ಹೇಳ್ತೀನಿ, ನೀವು ಅದನ್ನ ಸಹಮತ ವ್ಯಕ್ತಪಡಿಸ್ಬೋದು ಅಥವಾ ಅದಕ್ಕೆ ನೀವು ವಿರೋಧ ವ್ಯಕ್ತಪಡಿಸ್ಬೋದು, ಆದ್ರೂ ನಾನು ಹೇಳ್ತೀನಿ ಈ ಮಾತನ್ನ. ಅಂಬೇಡ್ಕರ್ ಅವರು ಹೇಳ್ದಂಗೆ ಅನ್ನಿಸ್ತದ ನನಗೆ, ಯದಾ ಯದಾ ಹಿ ಭಾರತ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. Whenever there is decay of righteousness, O Bharata, and a rise of unrighteousness, then I manifest myself. ಅಂಬೇಡ್ಕರ್ ಅವರು ಆ ರೀತಿ ಹೇಳಕತ್ತಾರ ಅಂತ ನನಗೆ ಅನಿಸ್ತದ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೇ ಯುಗೇ. ಫಾರ್ ದ ಪ್ರೊಟೆಕ್ಷನ್ ಆಫ್ ದ ಗುಡ್, for the destruction of the wicked, and for the establishment of righteousness, I am born in every age. ಆ ಸ್ಟ್ಯಾಚ್ಯೂ ನೋಡಿದಾಗೆಲ್ಲ ನನಗೆ ಹಂಗ ಅನಿಸ್ತದೆ, ಅಂಬೇಡ್ಕರ್ ಅವರು ಅಗ್ರಿ ಗ್ಯಾರಂಟಿ ಕೊಡಾಕತ್ತಾರ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಎಲ್ಲೆಲ್ಲ ಅಧರ್ಮ ಬರ್ತದ, ಯಾವಾಗ ಯಾವಾಗ ಈ ಭಾರತ ದೇಶದೊಳಗೆ ಅಧರ್ಮ ಬರ್ತದ, ಆ ಅಧರ್ಮವನ್ನು ಹೋಗಲಾಡಿಸ್ಲಿಕ್ಕೆ ಧರ್ಮ ಸಂಸ್ಥಾಪನೆಯನ್ನ ಮತ್ತೆ ಮಾಡೋದಕ್ಕೆ ನಾನು ಬದ್ಧ ಬರ್ತೀನಿ ಅಂತೇಳಿ ಅವ ಗ್ಯಾರಂಟಿ ಕೊಟ್ಟಂಗೆ ನನಗೆ ಅನಿಸ್ತದೆ. I am so proud of him. I am so happy that he is assuring me that. ಆಮೇಲೆ ನಾವು ಸ್ವಲ್ಪ ಸಂವಿಧಾನದ ಬಗ್ಗೆ ಮಾತನಾಡುವಾಗ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇರುವಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಒನ್ ಥಿಂಗ್. ನಿಮ್ಗೆ ಹಂಗ ಕೇಳ್ತೀನಿ, ಯಾರು ಗೊತ್ತಿದ್ದವರು ಶಾಣ್ಯರಿರೋರು ಹೇಳ್ರಿ. ಭಾರತದೊಳಗ ಇವಾಗ ಸರ್ಕಾರವನ್ನ ಮಾಡ್ತಾ ಇರೋರು ಯಾರು? ಯಾರು ಯಾರಪ್ಪ? ನೀವು ಲಾಸ್ಟ್ ಬೆಂಚ್ ನಾಗಿರೋರು ನೀವ ಮಾಡಾಕತ್ತೀರಿ, ಯಾರು ಮುಂದೆ ಇರೋರು ಮಾಡಾಕತ್ತಿಲ್ಲ ಅಲ್ಲ. ವಿ ಅಂತಂದ್ರಲ್ಲ, ವಿ ಅಂದ್ರೆ ಯಾರು? ಇಂಡಿಯನ್ಸ್. ಭಾರತದೊಳಗ ಆಡಳಿತ ಮಾಡ್ತಾ ಇರೋರು ಯಾರು? ಒಬ್ರು ನಿಂತು ಜೋರಾಗಿ ಹೇಳ್ರಿ, ಎಲ್ಲರೂ ಹೇಳಿದ್ರೆ ಒಟ್ಟ ಕೇಳ್ಸಂಗಿಲ್ಲ. ಯಾರಪ್ಪ? ಪೊಲಿಟಿಷಿಯನ್ಸ್. ನೀವ್ ಹೇಳ್ರಿ, ಯಾರೋ ಹೆಣ್ಮಕ್ಳು? ಭಾರತದ ಪ್ರಜೆಗಳು. ವೆರಿ ಗುಡ್. ನೀವು ಹೆಣ್ಮಕ್ಳು ಯಾರೋ ಹೇಳ್ರಿ. ಅಗದಿ ನಿಮ್ಮ ನೋಡಿದ್ರೆ ಅಗದಿ PhD ಮಾಡಿ ಅಗದಿ ಶಡರಿದೆ ಅಂತ ಅನಿಸ್ತದೆ. ಪ್ಲೀಸ್ ಹೇಳ್ತೀರಿ? ಅಂದ್ರೆ ನಿಮ್ಗೆಲ್ಲರ ಮನಸ್ಸಿನಾಗೂ ಬಹಳ ಬೇರೆ ಬೇರೆ ವಿಚಾರಗಳದಾವು. ಕೆಲವೊಂದು ವಿಚಾರಗಳು ಸಾಮಾನ್ಯನೂ ಅದಾವು. ನಾ ಹೇಳ್ತೀನಿ, ಭಾರತದಲ್ಲಿ ಆಡಳಿತವನ್ನ ಮಾಡ್ತಾ ಇರೋರು ಪೊಲಿಟಿಷಿಯನ್ಸು ಅಲ್ಲ. ಭಾರತದಲ್ಲಿ ಆಡಳಿತವನ್ನ ಮಾಡ್ತಾ ಇರೋರು ರೂಲ್ ಆಫ್ ಲಾ. ವಾಟ್ ಈಸ್ ರೂಲ್ ಆಫ್ ಲಾ? ಭಾರತದಲ್ಲಿ ಕಾನೂನು ಆಡಳಿತವನ್ನ ನಡೆಸುತ್ತಿದೆ.
ನಾವು ಆ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಆಡಳಿತವನ್ನು ನಡೆಸ್ತಾ ಇಲ್ಲ, ಕಾನೂನು ಆಡಳಿತವನ್ನು ನಡೆಸ್ತಾ ಇದೆ. ಈ IAS IPS ಎಕ್ಸಾಮ್ ಬರೆಯುವಾಗ 1995ನೇ ಇಸ್ವಿಯೊಳಗೆ ನಾವು ಫಸ್ಟ್ ಟೈಮ್ನೊಳಗೆ ಮೇನ್ಸ್ ಬರೆಯಕ್ಕೆ ಹೋಗಿದ್ದೆ. ಮೇನ್ಸ್ ಬರೆಯಕ್ಕೆ ಹೋದಾಗ ಜನರಲ್ ಸ್ಟಡೀಸ್ನೊಳಗೆ ಮೊದಲನೇ ಕ್ವಶನ್, ವಾಟ್ ಈಸ್ ರೂಲ್ ಆಫ್ ಲಾ, ಎಕ್ಸ್ಪ್ಲೇನ್ ಅಂತ 20 ಮಾರ್ಕ್ಸಿಗೆ. ನನಗೆ ರೂಲ್ ಆಫ್ ಲಾ ಅಂದ್ರೆ ಗೊತ್ತಿರಲಿಲ್ಲ ಅವತ್ತು 1995 ನಾನು ಏನಪ್ಪ ಇದು ರೂಲ್ ಆಫ್ ಲಾ ಅಂದ್ರೆ ಏನಿದು ಅಂತ ನನಗೆ ತಲೆನೇ ಕೆಟ್ಟೋಯ್ತು. ನನಗೆ ಒಟ್ಟ ಅರ್ಥ ಆಗಲಿಲ್ಲ. ಅದು ಕ್ವಶನ್ ಬಿಟ್ಟು ಬಂದೆ. ನಾನು ನಿಮ್ಗೆ ಹೇಳ್ತೀನಿ, ಆ ವರ್ಷ ನಾನು ಮೇನ್ಸ್ನೊಳಗೆ ಪಾಸ್ ಆಗಲಿಲ್ಲ. ಯಾಕಂದ್ರೆ ನನಗೆ ರೂಲ್ ಆಫ್ ಲಾ ಗೊತ್ತಿರಲಿಲ್ಲ. ನನಗೇನಾರ ಅವತ್ತು ರೂಲ್ ಆಫ್ ಲಾ ಗೊತ್ತಿತ್ತಂದ್ರೆ ನಾನು ಆ ವರ್ಷನ 1995 ಅಂತಂದ್ರೆ 96ನೇ ಬ್ಯಾಚ್ನಾಗ ನಾನು IAS ಅಥವಾ IPS ಆಗ್ತಿದ್ದೆ. ನಾ ಅಲ್ಲಿ ಹೋಗಿ ಎಕ್ಸಾಮ್ನೊಳಗೆ ಅದನ್ನು ಬರೀದಾನ ಹೊರಗೆ ಬಂದಿದ್ದ. ನಮ್ಮ ದೋಸ್ತ ಒಬ್ಬ HR ಶ್ರೀನಿವಾಸ್ ಅಂತ ಅದಾನೆ, ಬಿಹಾರ ರಾಜ್ಯದೊಳಗೆ ಇವಾಗ IAS ಅದಾನೆ. ಅವ ನನ್ನ ಕ್ಲಾಸ್ಮೇಟ್ ಸುರತ್ಕಲ್ನೊಳಗೆ. ನಾನು ಇಬ್ರು ಒಂದೇ ಬೆಂಚ್ನಾಗ ಕುಂದಿರ್ತಿದ್ವಿ. ಆಮೇಲೆ ಇಬ್ರು ಜೊತೆಯಲ್ಲಿ ಚಾ ಕುಡಿಯಕ್ಕೆ ಹೋಗ್ತಿದ್ವಿ. ಏನು ಅವ ಕಪ್ನಾಗ ಚಾ ಕುಡಿತಿದ್ದ, ನಾವು ಬಸ್ಸಿಗಳಿಗೆ ಚಾ ಕುಡಿತಿದ್ವಿ. ಬಸ್ಸಾಗ ಚಾ ಕುಡಿದ್ರೆ ಅವ್ನ ಕಪ್ನಾಗ ಕುಡಿತಿದ್ದ. ಸೊ ಅವ ಹೊರಗೆ ಬಂದ ಕೂಡಲೇ ಭಾಳ ಈಸಿ ಕ್ವಶನ್ ಇತ್ತು ಮರ್ಯ ಅಂದ. ಏನು ಈಸಿ ಕ್ವಶನ್? ರೂಲ್ ಆಫ್ ಲಾ ಇತ್ತು ಅಂದ. ರೂಲ್ ಆಫ್ ಲಾ ನಿನ್ಗೆ ಗೊತ್ತಾ ಅಂದೆ. ರೂಲ್ ಆಫ್ ಲಾ ಅಂತಂದ್ರೆ ಕಾನೂನುಬದ್ಧ ಆಡಳಿತ. ಕಾನೂನುಗಳು ಏನು ಬರ್ದಿರ್ತಾವು, ಕಾನೂನಿನೊಳಗೆ ಏನು ಬರ್ತಾರ ಆ ಪ್ರಕಾರ ಮಾಡ್ಕೊಂತ ಹೋದ್ರೆ ಅದು ಲಾ, ಅದೇನೇ ಆಡಳಿತ ಅಂತಂದ. ಅಯ್ಯೋ ಇದು ಗೊತ್ತಿತ್ತ, ನಾನು ಭಾಳಷ್ಟು ಬರೀತಿದ್ನಲ್ಲಪ್ಪ ಅಂತಂದೆ. ಅದಕ್ಕೆ ಅವ ಏನು ಹೇಳ್ದ ಗೊತ್ತಾ, ನೆನಪಿನಾಗ ಇಟ್ಕೊರಿ, ಫಸ್ಟ್ ಯು ಲರ್ನ್ ಟು ಲೀವ್ ಬೈ ರೂಲ್ ಆಫ್ ಲಾ ಅಂತಂದ. ಆದ್ರೆ ನೀ ರೂಲ್ ಆಫ್ ಲಾದ ಅಡಿಯಲ್ಲಿ ಬದುಕೋದನ್ನು ಫಸ್ಟ್ ಕಲಿ, ನಿನಗೆ ರೂಲ್ ಆಫ್ ಲಾ ನಿನಗೆ ಗೊತ್ತಾಗುತ್ತೆ. ನಾನು ನಿಮ್ಗೆ ಹೇಳ್ತೀನಿ ರೀ, ಶಿವಮೊಗ್ಗದೊಳಗ ಗಲಾಟೆಗಳು ಆದಾಗ ಯಾರು ಬಂದು ನಿಮಗೆ ಶಾಂತಿಯನ್ನು ಸ್ಥಾಪನೆ ಮಾಡಿದ್ರು? ಪೊಲೀಸರಲ್ಲ, ಅವರ ಬಂದೂಕುಗಳಲ್ಲ, ಅವರ ಬೂಟುಗಳಲ್ಲ, ಅವರ ಗಾಡಿಯ ಚಕ್ರಗಳಲ್ಲ, ಅವರ ಗಾಡಿಯ ಚಕ್ರಗಳು ಎಬ್ಬಿಸಿದ ಧೂಳಲ್ಲ. ಶಿವಮೊಗ್ಗದಲ್ಲಿ ಗಲಾಟೆಗಳು ನಡೆದಾಗ ಶಾಂತಿಯನ್ನು ಸ್ಥಾಪನೆ ಮಾಡಿದ್ದು ರೂಲ್ ಆಫ್ ಲಾ. ಶಿವಮೊಗ್ಗದಲ್ಲಿ ಗಲಾಟೆಗಳಲ್ಲಿ ನಡೆದಾಗ ಅಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡಿದ್ದು ರೂಲ್ ಆಫ್ ಲಾ. ಸೆಕ್ಷನ್ 144 imposed the law and order in ಶಿವಮೊಗ್ಗ. ಸೆಕ್ಷನ್ 144 ಅಡಿಯಲ್ಲಿ 5 ಜನಕ್ಕಿಂತ ಜಾಸ್ತಿ ಜನ ಜೊತೆಯಾಗಿ ಓಡಾಡಕೂಡದು, ಕೈಯಲ್ಲಿ ಮಾರಕ ಅಸ್ತ್ರಗಳನ್ನು ಹಿಡಿದುಕೊಂಡು ಓಡಾಡಕೂಡದು, ರಾತ್ರಿ 6 ಗಂಟೆ ಆದ್ಮೇಲೆ ಯಾರು ಬೈಕ್ನಾಗ ಓಡಾಡಬಾರ್ದು, ಬೈಕ್ನಾಗ ಓಡಾಡಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ನಾಗ ಬಂದು ಪರ್ಮಿಷನ್ ತಗೋಬೇಕು. ಯಾರು ಇದನ್ನೆಲ್ಲ ಹೇಳಿದವರು? ಇಟ್ ಈಸ್ ರೂಲ್ ಆಫ್ ಲಾ. ನಿಮಗೆ ಪೊಲೀಸರು ಬಂದು ನಿಮ್ ಮುಂದೆ ನಿಂತು ಹೇಳೋದಿಲ್ಲ, ನೀನು ಹೋಗಬೇಡ, ನೀನು ಬರಬೇಡ, ನೀನು ಕುಂದರು, ನೀ ಎದಾಳು ಅಂತ ಹೇಳೋದಿಲ್ಲ. ಅನೌನ್ಸ್ ಮಾಡಿಬಿಡ್ತಾರ, ದಿಸ್ ಇಸ್ ದ ರೂಲ್ ಆಫ್ ಲಾ ಇನ್ ಶಿವಮೊಗ್ಗ ಅಂತ ಹೇಳ್ತಾರ. ನೀವು ಫಾಲೋ ಮಾಡಿದ್ರಿ, ನಿಮ್ಮನ್ನ ಮನೆಗೆ ಹೋಗಪ್ಪ, ಶಾಲೆ ಆದಿದ್ರಿ, ನಿಮ್ಮವನಂತೆಲ್ಲ ಹೋಗಿ ಹಾಕಿ ಇಸ್ಕೊಂಡು ಕೊಡು ಮಕ್ಕಪ್ಪ ಅಂತ ಹೇಳ್ತಾರೆ. ನೀವು ಅದನ್ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ರಾತ್ರಿ 9 ಗಂಟೆಗೆ ಯಾಕಪ್ಪ ಹಾಲು ಕುಡಿದು ಒಡ್ಡಾಡಕತ್ತಿದೆ ಅಂತೇಳಿ ರೂಲ್ ಆಫ್ ಲಾ ಫಾಲೋ ಮಾಡಿಸ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಭಾರತದೊಳಗ ಸಂವಿಧಾನವೇ ಭಾರತದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಭಾರತದೊಳಗ ಇರುವಂತಹ ನಾವೆಲ್ಲರೂ ಭಾರತದ ಸಂವಿಧಾನ ಮತ್ತು ಅದರ ಅಡಿಯಲ್ಲಿ ಬರೆಯಲ್ಪಟ್ಟಿರುವಂತಹ ಕಾನೂನುಗಳ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ we all are following the rule of law, and that is why that rule of law has left us to live happily, go around, make merry. ನಾವು ಯಾವಾಗ ರೂಲ್ ಆಫ್ ಲಾ ಅನ್ನ ನಾವು ಫಾಲೋ ಮಾಡೋದಿಲ್ಲ, ನಾವು ಮಾತಿಗೆ ತಲೆ ಹಿಂಗೆ ಹೋಗೋದು ಮಾತಾಡಿದೀವಿ ಅಂದ್ರೆ ನಮ್ಗೆ ಏನಂತಾರ,
ಏನಂತಾರಪ್ಪ, ತಲೆ ನಿಂಗೆ ಹೋಗೋದು ಮಾತಾಡ್ತಾನಲ್ಲ ಹಾಗೆ ಮಾತಾಡಿದ್ರ, ರೂಲ್ ಆಫ್ ಲಾ ವಿರುದ್ಧ ಮಾತಾಡಿದ್ರ, ರೂಲ್ ಆಫ್ ಲಾ ವಿರುದ್ಧ ನಾವು ನಡ್ಕೊಂಡ್ವಿ ಅಂತಂದ್ರ ನಮ್ಮನ್ನು ಎಲ್ಲಿ ಕಳಿಸ್ತಾರ? ಪರಪ್ಪನ ಅಗ್ರಹಾರ ಕಳಿಸ್ತಾರ. ಎಂತ ಚಲೋ ಹೆಸರು ಇಟ್ಟಾರ ನೋಡಿ ಅದಕ್ಕೆ, ಪರಪ್ಪನ ಅಗ್ರಹಾರ. ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರ ಇಫ್ ವಿ ಆರ್ ನಾಟ್ ಫಾಲೋಯಿಂಗ್ ರೂಲ್ ಆಫ್ ಲಾ. ಅದಕ್ಕೆ ನಾ ಯಾವಾಗಲೂ ಹೇಳ್ತೀನಿ, ಕಾನೂನುಬದ್ಧ ಆಡಳಿತವೇ ನಿಜವಾದ ಧರ್ಮ. ಆದ್ದರಿಂದ ಭಾರತದ ಸಂವಿಧಾನವನ್ನು ಪಾಲಿಸಿರಿ. ಭಾರತದ ಸಂವಿಧಾನವು ಭಾರತದಲ್ಲಿ ಅತ್ಯುತ್ತಮ ಧರ್ಮ ಗ್ರಂಥ. ನಾ ಇಲ್ಲಿವರೆಗೆ ಏನು ಹೇಳಿದೇನ್ರಿ? ಕಥೆ ಹೇಳಿದೆ, ಕವನ ಹೇಳಿದೆ, ಬೇರೆ ಬೇರೆ ನಾಡುಗಳ ಕಾನೂನುಗಳ ಬಗ್ಗೆ ಸ್ವಲ್ಪ ಮಾತಾಡಿದೆ. ಈಗ ನಮ್ಮ ಸಂವಿಧಾನದ ಬಗ್ಗೆ ಮಾತಾಡೋಣ. ನಮ್ಮ ಸಂವಿಧಾನದ ಪ್ರಪ್ರಥಮ ಹಾಳೆಯನ್ನ ಓದೋಣ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. We the people of India, having solemnly resolved to constitute India into a sovereign, socialist, secular, democratic republic, and to secure to its citizens justice, social, economic, and political liberty of thought, expression, belief, faith, and worship, equality of status and of opportunity, and to promote among them all fraternity, assuring the dignity of the individual and the unity and integrity of the nation in our Constituent Assembly this 26th day of November 1949. Do hereby adopt, enact, and give to ourselves this Constitution. ಒಂದು ಹೊಳೆ ಇತ್ತಂತ, ಹೊಳ್ಯಾಗ ಪುಣ್ಯಕ ನೀರು ಹರಿಯಾಕತ್ತಿತ್ತಂತ, ಬರಗಾಲ ಬಂದಿದ್ದಿಲ್ಲ ಅಂತ. ಹೊಳೆಯಾಗಿನ ಕಪ್ಪಿಗಳೆಲ್ಲ ಸೇರಿ, ನಮಗೊಬ್ಬ ರಾಜ ಇದ್ರೆ ಚಲೋ ಇತ್ತಲ್ಲಿ. ಸಿಂಹಗಳಿಗೆ ಒಬ್ಬ ರಾಜ ಅದನ, ಆನೆಗಳಿಗೆ ಒಬ್ಬ ರಾಜ ಅದನ, ಗಜರಾಜ ಅಂತೇಳಿ. ಹಿಂಗೆ ನಾವು ಒಬ್ಬ ಯಾರು ರಾಜನ ಮಾಡಿದ್ರೆ ಚಲೋಲೆ ಅಂತೇಳಿ ವಿಚಾರ ಮಾಡಿದ್ರು ಅಂತ. ಆವಾಗ ಅಲ್ಲಿ ಕುಂತಿದ್ದಂಥ ಕಪ್ಪಿಗಳೆಲ್ಲ ಡಿಸೈಡ್ ಮಾಡೋದಂತ, ಆಯ್ತು ಬಿಡಪ್ಪ, ಈಗ ಹೊಳೆಯಾಗ ಯಾರು ಫಸ್ಟ್ ಬರ್ತಾರ ಅವ್ರಿಗೆ ರಾಜನ್ ಮಾಡಿದ್ರೆ ಆಗ್ಬಿಡ್ತೀವಿ ನಮ್ಗೆ ಅಂತಂದ. ಹೊಳೆ ಬರಾಕತ್ತಿತ್ತಂತ. ಹೊಳೆಯಾಗ ಒಂದು ಏನು ಮರ ತೇಲ್ಕೊಂತ ಬರಾಕತ್ತಿತ್ತಂತ. ಅಲ್ಲಿ ಇದ್ದಂಥ ಮಂದಿ ಹೇಳ್ದ, ನೋಡಪ್ಪ ಅಲ್ಲಿ ಏನು ಮರ ತೇಲ್ಕೊಂತ ಬರಾಕತ್ತೈತಿ, ಅದ ನಮ್ಮ ರಾಜ ಅಂತ ಹೇಳ್ದ. ಅವು ಎಲ್ಲರೂ ಮರದಂತೆಲ್ಲಿ ಹೋದಂತ, ಮರದ ಮೇಲೆ ಹತ್ತಿದ್ವಂತ. ಕೆಲವೊಂದು ತುದಿಗೆ ಹೋಗಿ ಕುಂತಾವು, ಕೆಲವೊಂದು ಏನು ಅದರ ಕಾಂಡದ ಮೇಲೆ ಕುಂತಾವು, ದಿಮ್ಮಿ ಮೇಲೆ ಕುಂತಾವು, ಹಾರಾಡಾಕತ್ತಾವು, ಕುಣಿದಾಡಕತ್ತಾವು. ಅದು ರಾಜ ಏನು ಕೇಳಲಿಲ್ಲಂತ. ಅದಕ್ಕೆ ಅವಕ್ಕೆಲ್ಲ ಬೇಸರ ಆತಂತ. ಏನು ರಾಜ ಅದಲ್ಲ ಇವ, ನಾವಿಷ್ಟೆಲ್ಲ ಹಾರಾಡಿದ್ರು ಕೇಳಿದ್ರು ನಮ್ಗೆ ಏನು ಅನ್ನೋಲ್ಲ, ಇವ ಬೇಡ ತಡಿ ಅಂತ ಹೇಳ. ಅಲ್ಲೊಂದು ದೊಡ್ಡ ಮೀನು ಬರಾಕತ್ತಿತ್ತಂತ. ಆ ಮೀನಿಗೆ ರಾಜನ ಮಾಡೋಣ ಅಂತೇಳಿ ಅಂದ್ವಂತ. ಏನಂದ್ವಂತ? ಮೀನಿಗೆ ರಾಜನ ಮಾಡೋಣ ಅಂತೇಳಿ ಅಂದ್ವಂತ. ಮೀನು ಬಂತಂತ, ಮೀನಿಗೆ ರಾಜನ ಮಾಡಿದ್ವಂತ. ಕಪ್ಪಿಗಳು ಅತ್ತ ತಿರುಗಿದ್ರಂದ್ರೆ ಇಲ್ಲೇ ಮರಿಗಳನ್ನೆಲ್ಲ ನುಗ್ತಿತ್ತಂತ ಅದು ಮೀನು. ಅದು ಗೊತ್ತಾಗಿ ನಮ್ಮ ಮರಿನ ಅವ ತಿಂತಾನ, ಅವ ರಾಜ ಮಾಡೋದು ಬೇಡ, ಬೇರೆ ಯಾರನ್ನಾರು ರಾಜ ಮಾಡೋಣ ಅಂತ ಹೇಳಿದ್ರಂತ. ಲಾಸ್ಟಿಗೆ ಒಂದು ದೊಡ್ಡದೊಂದು ಹಾವು ಬರಾಕತ್ತಿತ್ತಂತ ನದಿಯಾಗ. ನೋಡು ಅದು ಚಲೋ ಐತಿ, ಅದು ಪವರ್ಫುಲ್ ಐತಿ, ಅದು ಮೀನು ಸತಿ ಎದುರಿಸಿ ಓಡಿಸಿಬಿಡ್ತು. ಸೊ ಹಾವಿಗೆ ನಾವು ರಾಜನ್ ಮಾಡೋಣ ಅಂತ ಅಂದ್ರಂತ. ಸೊ ಹಾವು ರಾಜನ್ ಮಾಡಿದ್ರಂತ. ಹಾವಿಗೆ ಕೇಳಿದ್ರಂತ, ನೋಡಪ್ಪ ನೀವು ನಮ್ಮ ರಾಜ ಆಗುವಂತ. ಅದು ಒಪ್ಕೋತಂತ, ಆಗ್ಲಿ ಅಂತ. ಸೊ ನೀವು ಯಾರ್ಯಾರಿದ್ರೆ ಎಲ್ಲ ಸಾಲಿನ ನಿಂದ್ರಿ ಅಂತ ನಿಂತ್ರಂತ. ಒಂದು 2-3 ಕಪ್ಪಿ ನುಂಗ್ತಂತ. ಇವತ್ತು ಸಾಕು ರಾಜ ತರ ಮಾಡಿದ್ದು, ನಾಳೆ ಮತ್ತೆ ಬರ್ರಿ ಅಂತಂತ. ಮತ್ತೆ ಇವ್ರು ಹೋಗಿ ನಿಂತ್ರ ಮತ್ತೆ ಒಂದು 2-3 ಕಪ್ಪಿ ನುಂಗೋದಂತ. ಆಯ್ತು ಇವತ್ತು ಸಾಕು, ಮತ್ತೆ ನಾಳೆ ಬರ್ರಿ ಅಂತ. ಈಗ ದೊಡ್ಡ ಕಪ್ಪಿಗಳನ್ನ ನುಂಗಕ್ಕೆ ಚಾಲು ಆತ. ಮರಿ ಕಪ್ಪಿಗಳು ಅವಾಗ ಹೋಗ್ತಿದ್ವಿ, ದೊಡ್ಡ ಕಪ್ಪಿಗಳನ್ನ ನುಂಗಕ್ಕೆ ಚಾಲು ಆತ.
ಅವಾಗ ಒಬ್ರು ಶಾಣರು ಹೇಳಿದ್ರಂತ, ನೋಡಪ್ಪ ನಾವು ಯಾರನ್ನೂ ರಾಜನ್ ಮಾಡೋದು ಬೇಡ, ನಮ್ಗೆ ಹಮ್ಮೂರಾಬಿ ಬೇಡ, ನಮ್ಗೆ ಲೆಕ್ಕೆ ದುಕಾಜಾನಿ ಬೇಡ, ನಮಗೆ ಹೊಲೆಗಾರ ಓದುವಯ್ಯ ಬೇಡ, ನಮಗೆ XYZ ಗ್ರಂಥವನ್ನು ಕೊಟ್ಟಂತ ಅವ ಬೇಡ, ಇನ್ನೊಂದು ಗ್ರಂಥವನ್ನು ಕೊಟ್ಟಂತ ಅವ ಬೇಡ, ನಮ್ದೊಂದು ಕಾನೂನು ಮಾಡ್ಕೊಳ್ಳೋಣ, ಒಂದು ಶಿಸ್ತುಬದ್ಧವಾಗಿ ಬದುಕೋಣ ಅಂತೇಳಿ ಅವು ಒಂದು ಕಾನೂನು ಮಾಡ್ಕೊಂಡು ಅದ್ರ ಅಡಿಯಲ್ಲಿ ಬದುಕಲಿಕ್ಕೆ ಚಾಲು ಮಾಡಿದ್ರಂತ. ಅವಾಗ ಅವು ಕಪ್ಪಿಗಳು ಫ್ಲರಿಶ್ ಆದ್ವಂತ, ಪೆರಿಶ್ ಆಗಲಿಲ್ಲ. ಏನಾದ್ವಂತ? ಫ್ಲರಿಶ್ ಆದ್ವಂತ. ಅಂದ್ರೆ ಅವುಗಳ ಸಂತತಿ ಜಾಸ್ತಿ ಆತಂತ, ಆ ಕಪ್ಪೆಗಳ ಧರ್ಮ ಜಾಸ್ತಿ ಆತಂತ. ಹಂಗ ನಮಗೆ ರಾಜ ಇಲ್ಲ, ಭಾರತ ದೇಶದೊಳಗೆ ರಾಜ ಇಲ್ಲ. ಭಾರತ ದೇಶದೊಳಗೆ ನಮ್ಮ ಕಾನೂನಿನ ಪಾಲನೆ ಸರಿ ಆಗ್ಲಿಕ್ಕತ್ತೈತ ಇಲ್ಲ ಅಂತ ನೋಡ್ಕೊಳ್ಳುವಂತ ಅಧಿಕಾರಿಗಳದಾರ. ಭಾರತ ದೇಶದೊಳಗಿರುವಂತ ಕಾನೂನಿನೊಳಗೆ ಏನಾರ ತೊಡಕುಗಳದಾವ ಏನೋ ಅದನ್ನು ಸರಿಪಡಿಸೋದು ಹೆಂಗ, ಹೊಸ ಕಾನೂನುಗಳನ್ನ ತರುವುದು ಹೆಂಗ ಅಂತ ವಿಚಾರ ಮಾಡುವಂತಹ ಶಾಸಕರದಾರ, ಸಂಸದರದಾರ. ನಮ್ಮನ್ನ ಶಾಸಕರು ಆಳ್ತಾ ಇಲ್ಲ, ನಮ್ಮನ್ನ ಸಂಸದರು ಆಳ್ತಾ ಇಲ್ಲ, ನಮ್ಮನ್ನ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಿನ ಅಧಿಕಾರಿಗಳು ಆಳ್ತಾ ಇಲ್ಲ, ನಮ್ಮನ್ನ ಇಂಡಿಯನ್ ಪೊಲೀಸ್ ಸರ್ವಿಸಿನ ಅಧಿಕಾರಿಗಳು ಆಳ್ತಾ ಇಲ್ಲ. ನಮ್ಮನ್ನ ಆಳ್ತಾ ಇರೋರು ಯಾರು? ಭಾರತದ ಸಂವಿಧಾನ.